ಕಂಬದಲ್ಲಿ ಸ್ವಾಮಿ ಆಕಾರ ಬಂದಿರುತ್ತೆ. ಅಕ್ಕಪಕ್ಕದ ಊರಿನ ಗ್ರಾಮಸ್ಥರೆಲ್ಲ ಬಂದಿರ್ತಾರೆ, ನಿಲ್ಸೋಣ ಅಂತ ಬಂದಿರ್ತಾರೆ. ಅದು ನಿಲ್ಸೋದಕ್ಕಾಗಲ್ಲ. ನಾಳೆ ಮಾರನೇ ದಿನ ಬರೋಣ ಅಂತ ಹೋಗ್ತಾರೆ. ಬರೋ ಅಷ್ಟರಲ್ಲಿ ಹುಡಗಳು ನಿಲ್ಲಿಸ್ಬಿಟ್ಟು ಆ ಕಲ್ಲನ್ನ ಸುತ್ತ ಮಣ್ಣು ತುಕ್ಕುಡ್ತಾ ಇರ್ತವೆ. ಏನಿದು ಅಂತ ಕೇಳಿದಾಗ ಆಮೇಲೆ ಅದಕ್ಕೆ ಹುಡಮುಡಿ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಿಶೇಷ ಸ್ಥಳಕ್ಕೆ ಹೊರಟಿದ್ದೀವಿ. ಅವು ಯಾವ ಸ್ಥಳ, ಅಲ್ಲಿನ ವಿಶೇಷತೆ ಏನು ಅಂತ ನಾವು ಮುಂದೆ ತಿಳಿಸ್ಕೊಡ್ತೀವಿ. ಅಟ್ ಪ್ರೆಸೆಂಟ್ ನಾವೀಗ ಕುಣಿಗಲಲ್ಲಿದ್ದೀವಿ. ಈ ಬೋರ್ಡಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ಅಂತ. ಈ ಸರ್ಕಲ್ಗೆ ಹೋಗ್ಬಿಟ್ರೆ ಕೈ ಬಿಸಿ ಕರೆದಂಗೆ ಆಗುತ್ತೆ. ಆ ಪ್ಲೇಸು, ಆ ಒಂದು ಪರಿಸರ, ಗಿಡ ಮರ ಅಷ್ಟು ಚೆನ್ನಾಗಿದೆ, ನೋಡೋಕ್ಕೆ ಸುಂದರವಾಗಿದೆ. ಹಾಗೆಯೇ ಅಲ್ಲಿನ ವಿಶೇಷತೆ ತಿಳ್ಕೋಬೇಕು ಅಂದರೆ ತುಂಬ 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 ಭಾಳ ಹಲವು ವಿಶೇಷತೆ ಇದೆ. ನೋಡಿ, ಎಷ್ಟು ಒಂದು ಎಂಜಾಯ್ ಮಾಡ್ಕೊಂಡು ಕಣ್ಣು ತುಂಬ್ಕೊಂಡು ಹೋಗ್ಬೋದು. ಈ ಸ್ಥಳದಲ್ಲಿ ನೀವು ಈಗ ಕುಣಿಗಲ್ಲಿರ್ತೀರ, ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರಸಿದ್ಧಿಯಾಗಿದೆ. ಅಲ್ಲಿಂದ ಅದನ್ನು ಮುಗಿಸ್ಕೊಂಡು ಈ ಪ್ಲೇಸ್ಗೆ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆರಾಮಾಗಿ ಬರ್ಬೋದು. ಇಲ್ಲಿಂದ ನಾವು ನಡ್ಕೊಂಡು ಬೆಟ್ಟದ ಮೇಲೆ ಬೆಟ್ಟದ ರಂಗನಾಥ ಸ್ವಾಮಿ ನೋಡೋಕ್ಕೆ ಹೋಗ್ಬೋದು. ಇದ್ರ ಪಕ್ಕದಲ್ಲಿ ಬೈಕಲ್ಲೂ ಸಹ ಅಲ್ಲಿಗೆ ಹೋಗುತ್ತೆ, ನಿಯರ್ ಹತ್ರ. ಬನ್ನಿ, ನಾವು ಬೆಟ್ಟದ ಮೇಲೆ ಹೋಗೋದಕ್ಕಿಂತ ಮುಂಚೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ದರ್ಶನ ಪಡೆದು ನಾವು ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದರ್ಶನ ಪಡೆಯಲು ಹೊರಡ್ತಾ ಇದ್ದೀವಿ. ಈ ಬೆಟ್ಟದ ರಂಗನಾಥ ಸ್ವಾಮಿ ಏನಿದೆ, ನಿಜ ನೀವು ಈ ಥರ ದರ್ಶನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಥರ ಪ್ಲೇಸು ತುಂಬ ಕಡಿಮೆ, ಆ ಥರ ಸ್ವಾಮಿ ಸಿಗೋದು ತುಂಬ ಕಡಿಮೆ. ಯಾಕಿಷ್ಟು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅದನ್ನು ಹಲವಾರು ವಿಶೇಷತೆಗಳನ್ನು ಹೊಂದಿರತಕ್ಕಂಥ ಸ್ಥಳ ಇದು, ಪುಣ್ಯಕ್ಷೇತ್ರ. ಇದನ್ನು ನೀವು ಒಂದ್ಸಲಿ ವಿಡಿಯೋ ನೋಡಿದ್ರೆ ಬರಬೇಕು ಅಂತ ಅನಿಸುತ್ತೆ. ಬನ್ನಿ ನೋಡೋಣ. ಇಲ್ಲಿ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎರಡೂ ಸಹ ಇಲ್ಲಿ ಒಂದು ತಳಿಗೆ ಆಗುತ್ತೆ. ಇಲ್ಲಿ ಭಕ್ತರುಗಳು ಬಂದು ಭಾನುವಾರ ವಿಶೇಷವಾಗಿ ತಳಿಗೆ ಮಾಡ್ಕೊಂಡು ಹೋಗ್ತಾರೆ. ತುಂಬ ತುಂಬ ಪವಾಡ ನಡೆದಿರ್ತಕ್ಕಂಥ ಸ್ಥಳ ಇದು. ರಂಗನಾಥ ಸ್ವಾಮಿ ದರ್ಶನ ನೀವು ಪಡೀಲೇಬೇಕು. ಬನ್ನಿ ಮುಂದೆ ಹೋಗುವ. ನಮಸ್ತೆ ಕನ್ನಡಿಗರೇ. ನಮ್ಮ ಇಲ್ಲೊಂದು ಬೆಟ್ಟದ ರಂಗನಾಥ ಸ್ವಾಮಿ ಅಂತ ಬಂದಿದ್ದೀವಿ. ಈ ಸ್ಥಳದ ಬಗ್ಗೆ ಇವರು ನಮ್ಮ ಸ್ಥಳೀಯರು ಸ್ನೇಹಿತರು ಅವರೇ ತಿಳಿಸ್ಕೊಡ್ತಾರೆ. ಬನ್ನಿ, ಹೇಳಿ. ಎಲ್ರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ರಂಗನಾಥ ಸ್ವಾಮಿ ಬೆಟ್ಟ ಇದೆ. ಇವಾಗ ಸಿಕ್ಕಾಪಟ್ಟೆ ಫೇಮಸ್ ಇದೆ. ಬನ್ನಿ, ಎಲ್ಲರೂ ಪೂಜೆ ಗೀಜೆ ಮಾಡಿಸ್ಕೊಂಡು ಹೋಗಿ. ತುಂಬಾ ಪವರ್ಫುಲ್ ದೇವಸ್ಥಾನ ಇದು. ಸಂಡೇ ಸ್ಯಾಟರ್ಡೆ ತುಂಬಾ ರಶ್ ಇರುತ್ತೆ, ಫ್ರೀ ಮಾಡ್ಕೊಂಡ್ ಬನ್ನಿ. ತುಂಬಾ ಒಳ್ಳೆ ದೇವಸ್ಥಾನ, ನಮ್ಮ ಮನೆ ದೇವರು.
ನಾಲ್ಕು ಮಾಡ್ಕೊಡಿ. ಹಾಯ್ ಫ್ರೆಂಡ್, ಎಲ್ಲಿಗೂ ನಮಸ್ಕಾರ. ಇವರು ನಮ್ಮ ರಂಗನಾಥ ಸ್ವಾಮಿಯ ಬೆಟ್ಟದ ನಮ್ಮ ಸ್ವಾಮೀಜಿಗಳು. ನಾವು ಬುದ್ಧಿ ಕಣ್ಮಟ್ಟಿಗೆಯಿಂದ ಇವರೇ ಪಾಪ ರಂಗನಾಥ ಸ್ವಾಮಿ ಬೆಟ್ಟದ ಏನು ಆಗು ಹೋಗು ಎಲ್ಲ ಪ್ರತಿಯೊಂದು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಇವರಂತ ಸ್ವಾಮೀಜಿಗಳು ಖಂಡಿತವಾಗಿಯೂ ಸಿಗಲ್ಲ. ನಮಸ್ಕಾರ ಸರ್. ನಮಸ್ತೆ. ಶ್ರೀ ಬೆಟ್ಟರಂಗನಾಥ ಸ್ವಾಮಿ ದೇವಸ್ಥಾನ ಇದಕ್ಕೆ ಶ್ರೀ ಬೆಟ್ಟರಂಗನಾಥ ಸ್ವಾಮಿ ಅಂತಾರೆ, ಉಡುಮುಡಿ ರಂಗನಾಥ ಸ್ವಾಮಿ ಅಂತಾರೆ, ಗುಡ್ಡ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಇದು ಸ್ವಾಮಿಯವರು ಶ್ರೀರಂಗಪಟ್ಟಣದಿಂದ ವಲಸೆ ಬಂದಿರತಕ್ಕಂಥದ್ದು. ವಲಸೆ ಬರತಕ್ಕಂಥ ಕಾಲದಲ್ಲಿ ಕೋಲ್ನ ಊರುಗಳಾಗಿ ಊರ್ಕೊಂಡ್ಬಂದಿರ್ತಾರೆ, ಕಕ್ಕೆ ಮರದ ಕೋಲ್ನ. ಸ್ವಾಮಿ ಬಂದಿಲ್ಲಿ ಮರದ ಕೆಳಗಡೆ ವಾಸ ಮಾಡ್ತಾ ಇರ್ತಾರೆ. ಶ್ರೀ ರಂಗಪ್ಪನವರು ಅಂದ್ಬಿಟ್ಟು, ಸಮೀರಾಯ ರಂಗಪ್ಪನವರು ಅಂದ್ಬಿಟ್ಟು ನೋಡಿ ಬೋಲ್ಡ್ ಇದೆಯಲ್ಲ, ಸಮೀರಾಯ ರಂಗಪ್ಪನವರು ವಾಸ ಮಾಡ್ತಾ ಇರ್ತಾರೆ. ಅವರು ಐಕ್ಯ ಆದ ನಂತರ ಅದನ್ನ ಜೀವವಾದಿ ಸಮಾಧಿ ಮಾಡಿ ಮುಂದಕ್ಕೆ ಒಂದು ಕಂಬ ಇರುತ್ತೆ. ಕಂಬದಲ್ಲಿ ಸ್ವಾಮಿ ಆಕಾರ ಬಂದಿರುತ್ತೆ. ಅಕ್ಕಪಕ್ಕದ ಊರಿನ ಗ್ರಾಮಸ್ಥರೆಲ್ಲ ಬಂದಿರ್ತಾರೆ, ನಿಲ್ಸೋಣ ಅಂತ ಬಂದಿರ್ತಾರೆ. ಅದು ನಿಲ್ಸೋದಿಕ್ಕಾಗಲ್ಲ. ನಾಳೆ ಮಾರನೇ ದಿನ ಬರೋಣ ಅಂತ ಹೋಗ್ತಾರೆ. ಬರೋ ಅಷ್ಟರಲ್ಲಿ ಹುಡಗಳು ನಿಲ್ಸ್ಬಿಟ್ಟು ಆ ಕಲ್ಲನ್ನ ಸುತ್ತ ಮಣ್ಣು ತುಕ್ಕೂರ್ತಾ ಇರ್ತವೆ. ಏನಿದು ಅಂತ ಕೇಳಿದಾಗ ಆಮೇಲೆ ಅದಕ್ಕೆ ಹುಡಮುಡಿ ರಂಗನಾಥ ಸ್ವಾಮಿ ಅಂತ ಹೇಳ್ತಾರೆ. ಎಲ್ಲೇ ಹೋದ್ರು ರಂಗನಾಥ ಸ್ವಾಮಿ ಬಲಗೈ ಕಡೆ ಹಾಕೊಂಡ್ಬಂದಿರ್ತಾರೆ, ಈ ಸ್ವಾಮಿ ಎಡಗೈ ಕಡೆ ಹಾಕೊಂಡ್ಬಂದು. ಇದೊಂದು ವಿಶೇಷ ಇಲ್ಲಿ. ಯಾವುದೇ ರೀತಿ ಏನೋ ಒಂದು ಮದುವೆ ಆಗಲಿ, ಒಂದು ಮುಂಜಿ ಆಗಲಿ, ಒಂದು ಕಾರ್ಯಕ್ರಮ, ಯಾವುದೇ ಒಂದು ಕಾರ್ಯಕ್ರಮ ಮುಂದಕ್ಕೆ ಹೋಗ್ಬೇಕಂದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಭಕ್ತಾದಿ ಅಂತ ಅನ್ನಕ್ಕಂಥವರು ಸ್ವಾಮಿ ಹತ್ರ ಪ್ರಸಾದ ಕೇಳಿ ಮುಂದಕ್ಕೆ ಹೋಗ್ತಾರೆ. ಎಡಭಾಗದಲ್ಲಾದ್ರೆ ಎಡಭಾಗ ಆಗಲ್ಲ ಕೆಲಸ, ಬಲಭಾಗದಲ್ಲಾದ್ರೆ ಖಂಡಿತ ಆಗುತ್ತೆ. ಇದಕ್ಕೆ ಗಾಳಿ ರಂಗನಾಥ ಅಂತಾನೆ ಹೇಳ್ತಾರೆ. ಸ್ವಲ್ಪ ಗಾಳಿ ಅದು ಇಂಥ ಪೀಡೆ ಪುರಸ್ಕಾರಗಳೆಲ್ಲ ಹೋಗ್ಲಾಡಿಸಕ್ಕಂಥ ಭಗವಂತ ಇದು. ಈ ಸ್ವಾಮಿಗೆ ಇಲ್ಲಿ ನಾನ್ ವೆಜ್ ಜಾಸ್ತಿ ಮಾಡ್ತಾರೆ. ಸ್ವಾಮಿಗೆ ಅರ್ಕೆ ರೂಪದಲ್ಲಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಸ್ವಾಮಿ ರಂಗನಾಥ ಸ್ವಾಮಿ ಎಲ್ಲೇ ಅವರು ಬಲಗೈ ಕಡೆ ಹಾಕೊಂಡ್ಬಂದಿದ್ದು, ಈ ಸ್ವಾಮಿ ಎಡಗೈ ಕಡೆ ಹಾಕೋದು ಒಂದು ವಿಶೇಷ ಇಲ್ಲಿ. ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಬಾಗ್ಲಿಲ್ಲ. ಆಗಿನ ಕಾಲದಲ್ಲಿ ಬಾಗ್ಲಿತ್ತಂತೆ, ಕಂಚಿನ ಕದ. ಅದನ್ನ ಹೊದ್ದಿರೋದಕ್ಕೆ ಕುಣಿಗಲ್ ಕೆರೆಯಲ್ಲಿ ಇದೆ ಅಂತ ಹೇಳ್ತಾರೆ. ಆಗಿನ ಕಾಲದ ಆವಾಗಿಂದನು ಯಾವುದೇ ರೀತಿ ಬಾಗ್ಲಾಗ್ಲಿ ಏನೋ ಹಾಕಲ್ಲ, ಬೀಗನೂ ಹಾಕಲ್ಲ, ಸುಮ್ಮನೆ ಗೇಟ್ ಹಾಕ್ತಿವಿ ಅಷ್ಟೇ. ಅದನ್ನೇ ಶ್ರೀ ರಂಗನಾಥ ಸ್ವಾಮಿ ವಿಶೇಷವಾದ ದಿನ. ಮತ್ತೆ ಪ್ರತಿದಿನ ಪೂಜಾ ವ್ಯವಸ್ಥೆಗಳಿರುತ್ತವೆ. ಬೆಳಗ್ಗೆ 8:30 ಸಾಯಂಕಾಲ 5 ಗಂಟೆ ತನಕ ಇರ್ತಾರೆ. 5:30, 6 ಗಂಟೆ ತನಕ ಜನ ಪ್ರತಿದಿನ ಇದ್ದೇ ಇರ್ತಾರೆ. ಡೈಲಿ ಪೂಜೆ ಪುರಸ್ಕಾರಗಳು ನಡೆದಿರ್ತಕ್ಕಂಥದ್ದು. ಶ್ರಾವಣ ಮಾಸದ ರಥೋತ್ಸವ ಆಗುತ್ತೆ ರಂಗನಾಥ ಸ್ವಾಮಿದು. ಕಡೆ ಶ್ರಾವಣ ಶನಿವಾರ ರಥೋತ್ಸವ ಆಗುತ್ತೆ, ಜಾತ್ರಾ ಮಹೋತ್ಸವ. ನಮಸ್ತೆ ಸರ್. ನಮಸ್ತೆ, ಧನ್ಯವಾದಗಳು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈ ಸ್ಥಳದ ವಿಶೇಷತೆ ಏನಿದೆ ಅನ್ನೋದೆಲ್ಲ ನೋಡಿದ್ರಿ. ಓಕೆ, ನೆಕ್ಸ್ಟ್ ನೀವು ಈ ಕಡೆ ಬಂದಾಗ ಒಂದು ಸಲ ಭೇಟಿ ಕೊಟ್ಟು ಈ ಸ್ಥಳದ ಮಹಿಮೆಯನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಹೋಗಿ ಅಂತ ಹೇಳ್ತಾ, ನಮ್ಮ ಕನ್ನಡ ಸ್ಟುಡಿಯೋಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.